ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಚೆನ್ನೈನ ಶ್ರೀವಾಣಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ನನ್ನ ಐಶ್ವರ್ಯದ ಪವಾಡವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಭಗವದ್ಧರ್ಮಕ್ಕೆ ಪ್ರವೇಶಿಸಿದ ನಂತರ ಮತ್ತು ನಿರಂತರವಾಗಿ ಹೋಮಗಳಲ್ಲಿ ಭಾಗವಹಿಸಿದ ನಂತರ ನಾವು ಅಭಿವೃದ್ಧಿ ಹೊಂದಿದೆವು. ಆದರೂ ಈ ಸಮಯದಲ್ಲಿ ನನ್ನ ಪತಿಯವರು ವ್ಯಾಪಾರಕ್ಕೆ ಪ್ರವೇಶಿಸಿದರು. ಇದು ನಮಗೆ ಸ್ವಲ್ಪ ಹಣವನ್ನು ತರುತ್ತಿತ್ತು, ಆದರೆ ಆತಂಕ ಮತ್ತು ನಿದ್ರೆರಹಿತ ರಾತ್ರಿಗಳನ್ನು ಕೊಡುತ್ತಿತ್ತು. ಫಲಿತಾಂಶವಾಗಿ ನನ್ನ ಪತಿಯವರು ಅವರ ಕಚೇರಿಯ ಕೆಲಸದಲ್ಲಿ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಇದೆಲ್ಲವೂ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಿತು ಮತ್ತು ಇದು ಸಾಲದೆ ನಾವು 45 ಲಕ್ಷ ರೂಪಾಯಿಗಳ ಸಾಲವನ್ನು ಹೊರಬೇಕಾಯಿತು. ಇದು ನಮಗೆ ಅತ್ಯಂತ ದೊಡ್ಡ ಮೊತ್ತವಾಗಿತ್ತು. ನಾವು ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ರಕ್ಷಣೆಯಲ್ಲಿ ಇದ್ದುದರಿಂದ ನಮ್ಮ ಅಂತರಂಗ ಸ್ಥಿತಿಯು ಶಾಂತಿಯಿಂದ ಇತ್ತು. ನಾವು ಭಯಭೀತರಾಗಲಿಲ್ಲ ಅಥವಾ ಇಷ್ಟು ದೊಡ್ಡ ಆರ್ಥಿಕ ನಷ್ಟವು ಎದುರಾಗಿದ್ದರೂ ಯಾವುದೇ ವಿನಾಶದ ಭಾವನೆಯೂ ಇರಲಿಲ್ಲ. ದಾಸಾಜಿಯವರ ಸಮಾಲೋಚನೆಯ ನಂತರ ನನ್ನ ಪತಿಯವರು ತಮ್ಮ ಆರೋಗ್ಯ ಹಾಗೂ ಆಹಾರ ಪದ್ಧತಿಯತ್ತ ಗಮನ ಹರಿಸಿದರು. ಅವರು ತಮ್ಮನ್ನು ತಾವು ಶಿಸ್ತುಬದ್ಧಗೊಳಿಸಿಕೊಂಡರು ಮತ್ತು ತಮ್ಮ ಜೀವನ ಶೈಲಿಯನ್ನು ಸಂಘಟಿಸಿಕೊಂಡರು. ಅವರು 2 ವರ್ಷಗಳಲ್ಲಿ ನಷ್ಟವನ್ನು ಮರುಪಡೆಯಲು ಸಾಧ್ಯವಾಯಿತು. ಒಳ್ಳೆಯ ಉದ್ದೇಶ ಮತ್ತು ಶಿಸ್ತಿನಿಂದ ಅನುಸರಿಸುವ ಯಾವುದೇ ಕೆಲಸವು ಒಳ್ಳೆಯ ಫಲವನ್ನು ನೀಡುತ್ತದೆ ಎಂಬುದನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕಲಿಸಿದರು. ನಮ್ಮನ್ನು ಮಾರ್ಗದರ್ಶಿಸಿದ್ದಕ್ಕಾಗಿ ಮತ್ತು ನಮ್ಮೊಂದಿಗೆ ಇರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು. ಎಂದೆಂದೂ ಅವರ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ.